ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು 2 ಇಂಟ್ರೆಸ್ಟಿಂಗ್ ಟಾಪಿಕ್ನ ಹೇಳ್ತಾ ಇದ್ದೀನಿ. ಒಂದು ಪನ್ನೀರ್ ಟಿಕ್ಕಾ ಮಸಾಲ ಪಕ್ಕ ಹೋಟೆಲ್ ಸ್ಟೈಲಲ್ಲಿದೆ, ತುಂಬ ಟೇಸ್ಟಿಯಾಗಿದೆ. ಇನ್ನೊಂದು ಕಾರ್ ಬೆಡ್ಡು. ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು, ಟೆಂಟ್ ಹೌಸ್ಗಾದರೂ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನೋಡಿ, ತುಂಬ ಚೆನ್ನಾಗಿದೆ. ಕಾರಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಮಕ್ಕಳಿಗೆ ಸಪೋರ್ಟಿಗೆ ಚೆನ್ನಾಗಿದೆ. ಯಾವುದೇ ರೀತಿ ಅವರು ಮುಂದೆ ಬರೋದು ಎಲ್ಲ ಆಗೋಲ್ಲ. ಆಮೇಲೆ ಕ್ಲಾತ್ ಥರ ಇದೆ, ಮೇಲ್ಗಡೆ ಎಲ್ಲ ವಾಟರ್ ಪ್ರೂಫ್ ಇದೆ, ಚೆನ್ನಾಗಿದೆ. ಮನೇಲಿ ಮಕ್ಕಳಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಮಾತ್ರ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದಕ್ಕೆ 2 ಬ್ಲ್ಯಾಂಕೆಟ್ಗಳನ್ನ ಹಾಕಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಅದಕ್ಕೆ ಕೆಳಗಡೆನೂ ಕೂಡ ಅವರು ಇದಾಗದೇ ಇರೋ ಥರ ಸಪೋರ್ಟಿಗೆ ಇದನ್ನು ಒಂದು ಸಪೋರ್ಟಿಂಗ್ ಕೊಟ್ಟಿರ್ತಾರೆ, ಬೆಡ್ ಕೊಟ್ಟಿರ್ತಾರೆ, ಸಪೋರ್ಟಿಂಗ್ ಬೆಡ್ಡು. ಸೊ ಎಲ್ಲದಕ್ಕೂ ಏರ್ ಪಂಪ್ ಮಾಡಬೇಕು. ಏರ್ ಪಂಪ್ ಮಾಡೋದಕ್ಕೂ ಕೂಡ ಅವರು ಮಿಷಿನ್ ಕೊಟ್ಟಿರ್ತಾರೆ. ಸೊ ಅದು ಆ ಪ್ಲಗ್ಗನ್ನು ಕಾರಿಗೆ ಫಿಕ್ಸ್ ಮಾಡಿಬಿಟ್ಟು ಕಾರ್ ಆನ್ ಮಾಡಿದ್ರೆ ಅದು ಏರ್ ಬ್ಲೋ ಆಗುತ್ತೆ. ಇದರಲ್ಲಿ 2 ಕ್ಯಾಪ್ಸ್ ಇರುತ್ತೆ, ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಮೇಲ್ಗಡೆದನ್ನು ಓಪನ್ ಮಾಡಿದರೆ ಏರ್ ಹೋಗಲ್ಲ. ನಾವು ಪಂಪ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡಬೇಕು. ಏರ್ ರಿಮೂವ್ ಮಾಡೋಕ್ಕೆ ಇನ್ನೊಂದು 2ನೇ ಕ್ಯಾಪ್ ಯೂಸ್ ಮಾಡಬೇಕು. ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಅದ್ರಲ್ಲಿ ಪಂಪ್ ಮಾಡ್ತಿದ್ದೆ, ಮತ್ತೆ ಅದು ಓಪನ್ ಮಾಡಿದ ತಕ್ಷಣ ಏರ್ ಹೋಗ್ತಾ ಇತ್ತು. ಆಮೇಲೆ ನೀಟಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಟ್ರಾವೆಲ್ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೆ ತುಂಬ ಯೂಸ್ ಆಯ್ತು ಇದು. ಆಲ್ರೆಡಿ ಈಗ ಟ್ರಾವೆಲ್ ಹೋಗಿ ಬಂದ್ವಿ, ಅದ್ರ ವೀಡಿಯೋಸ್ ತುಂಬ ಇದೆ, ತುಂಬ ಇನ್ಫಾರ್ಮೇಷನ್ ಇದೆ. ಸೊ ಅದಕ್ಕೆ ನಾನು ಟೈಮ್ ತೊಗೋತಾ ಇದ್ದೀನಿ ಹಾಕೋದಕ್ಕಷ್ಟೇ. ಒಳ್ಳೊಳ್ಳೆ ವೀಡಿಯೋಸ್ ಇದೆ, ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡಿದೆ ನೋಡಿ. ಇದು ವೇವ್ಸ್ ಥರ ಇರೋದ್ರಿಂದ ಕಾರ್ ಬೆಡ್ಡು. ಸೊ ನಾವು ಮಕ್ಳುಗಳು ಜಾರ್ತಾರೆ, ಆ ಥರ ಎಲ್ಲ ಏನಿರಲ್ಲ. ಮತ್ತು ತುಂಬ ಆರಾಮಾಗಿರ್ತಾರೆ. ನಾವು ಟ್ರಾವೆಲ್ ಮಾಡಬೇಕು ಚಿಕ್ಕ ಮಕ್ಳನ್ನ ಇಟ್ಕೊಂಡು ಅಂದರೆ ಅವರಿಗೆ ಮೇಯ್ನ್ ಕಂಫರ್ಟಬಲ್ ಆಗಿರಬೇಕು. ಅವ್ರಿಗೆ ನಿದ್ದೆ ಕರೆಕ್ಟಾಗಿ ಆಗಬೇಕು ಅಲ್ವಾ. ಇಲ್ಲಿ ಆರಾಮಾಗಿ ಮಕ್ಕಳು ಮಲಗೋ ಟೈಮಲ್ಲಿ ಮಲ್ಕೊಂಡ್ರು, ಆಮೇಲೆ ನಿದ್ದೆ ಎಲ್ಲ ಆದಮೇಲೆ ಎದ್ಬಿಟ್ಟು ಅಲ್ಲೇ ಹೆಂಗೆ ಬೇಕೋ ಕೂತ್ಕೊಂಡು ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಅವ್ರು ಖುಷಿಯಾಗಿದ್ದರು. ಸೊ ನಮಗೆ ಟ್ರಾವೆಲ್ ಈಸಿ ಆಯಿತು, ನಮಗೆ ಜರ್ನಿ ಚೆನ್ನಾಗಾಗಿತ್ತು. ನಾವು ಟ್ರಿಪ್ ಹೋಗಿದ್ದ ಉದ್ದೇಶನೂ ಕೂಡ ಚೆನ್ನಾಗಿತ್ತು. ಎಲ್ಲೂ ಕೂಡ ನಮಗೆ ಇದಾಗಲಿಲ್ಲ, ರಿಸ್ಕ್ ಅನ್ನಿಸ್ಲಿಲ್ಲ, ಕಿರಿಕಿರಿ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಇದ್ರ ಜೊತೆ 2 ಪಿಲ್ಲೋಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನಾನೇನು ಇದ್ರಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ, ನಾನು ಅದನ್ನು ಬಳಸಲಿಲ್ಲ, ಅದನ್ನು ಹಾಗೆ ಎತ್ತಿಟ್ಟೆ ಅಷ್ಟೇ, ಚಿಕ್ಕದಿತ್ತು ಅಂತ. ನೋಡಿ, ಈ ಥರ ಏರೆಲ್ಲ ರಿಮೂವ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಒಂದು ಬ್ಯಾಗಲ್ಲೇ ಎತ್ತಿಟ್ಬಿಟ್ರೆ ನಮಗೆ ಯಾವಾಗ ಬೇಕಾದ್ರೂ ಅದನ್ನೇ ಯೂಸ್ ಮಾಡ್ಬೋದು. ಒಂದು ಟೆಂಟ್ ಹೌಸ್ಗಾದ್ರೂ, ಇಲ್ಲಾಂದರೆ ಎಲ್ಲರೂ ಔಟಿಂಗ್ ಹೋಗ್ತಾ ಇದ್ದೀವಿ ಅಂದಾಗ, ಮನೇಲಿ ಗೆಸ್ಟ್ಗಳೆಲ್ಲ ಬಂದಾಗ, ಬೆಡ್ಗಳು ಕಮ್ಮಿ ಇದೆ ಅಂದಾಗ, ಸೊ ಅಂಥ ಟೈಮಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ನೋಡಿ, ಇದು ಸಪೋರ್ಟಿಂಗ್ ಬೆಡ್ಡು, ಇನ್ನೊಂದು ಮೇನ್ ಬೆಡ್ಡು. ಮೇನ್ ಬೆಡ್ಡಿಗೆ ನೀವು ಬ್ಲ್ಯಾಂಕೆಟ್ ಹಾಕೊಂಡ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ವಾಟರ್ ಪ್ರೂಫ್ ಇದೆ. ಸೊ ಮಕ್ಕಳಿರೋರು ಮಸ್ಟ್ ಬೈ ಮಾಡಿ, ತುಂಬ ಒಳ್ಳೆಯದು, ಟ್ರಾವೆಲಿಂಗ್ ಈಸಿಯಾಗಿರುತ್ತೆ. ಇನ್ನೊಂದು ಪನ್ನೀರ್ ಟಿಕ್ಕಾ ಮಸಾಲ, ಇದು ತುಂಬ ಚೆನ್ನಾಗಿದೆ. ಸುಮ್ಮನೆ ಮಾತಿಗೆ ಹೇಳ್ತಿದ್ದೀನಿ ಅಂತಲ್ಲ, ಪಕ್ಕ ಹೋಟೆಲ್ ಸ್ಟೈಲಲ್ಲಿದೆ. ನನಗೇನು ಫುಲ್ಲು ಬರುತ್ತೆ ಅಂತಲ್ಲ, ಬಟ್ ಯಾವುದು ತುಂಬ ಚೆನ್ನಾಗಿದೆ ಆ ವೀಡಿಯೋಸ್ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಹಾಗಾಗಿ ಇದನ್ನು ಮಸ್ಟ್ ಟ್ರೈ ಮಾಡಿ ನೋಡಿ. ನಾನು ಎಲ್ಲ ವೀಡಿಯೋಗಳು ತುಂಬ ಚೆನ್ನಾಗಿದೆ, ಫುಡ್ ವ್ಲಾಗ್ಸ್ ಎಲ್ಲ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಫಸ್ಟ್ 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಟಿರಬೇಕು ಓವರ್ ನೈಟು. ಇನ್ನೊಂದು 10 ಗೋಡಂಬಿ, ಒಂದು 8ರಿಂದ 7 ಬಾದಾಮಿ. ಪನ್ನೀರನ್ನ ನಾನು ನಂದಿನಿ ಪನ್ನೀರ್ನ ಯೂಸ್ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಮಸಾಲೆಗಳು ಅಂದರೆ ಎಲ್ಲ ಸ್ವಲ್ಪ ಚಕ್ಕೆ, ಸ್ವಲ್ಪ 2 ಲವಂಗ, ಸ್ವಲ್ಪ ಅರ್ಧ ಸ್ಪೂನ್ ಸೋಂಪು, ಕಲ್ಲು ಹೂವು, ಜಾಪತ್ರೆ ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರೋ ಮಸಾಲ ಪುಡಿಗಳು ಮೇನ್ ಇದು: ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ MTR ಸಾಂಬಾರು ಪುಡಿ, 1 ಸ್ಪೂನ್ 1.5 ಸ್ಪೂನ್ ಖಾರದ ಪುಡಿ. ಅದು ಖಾರ ನಿಮ್ಮ ಇಷ್ಟಕ್ಕೆ ಬಿಟ್ಟಿದೆ, ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಬೇಕಾಗಿರೋದು ಒಂದು 2ರಿಂದ 3 ಪಲಾವ್ ಎಲೆ, ಆಮೇಲೆ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿ, 8ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕ್ಯಾಪ್ಸಿಕಮ್, 2 ಈರುಳ್ಳಿ, 2 ಟೊಮೆಟೊ. ಈರುಳ್ಳಿ ಒಂದು ದಪ್ಪದು, ಒಂದು ಚಿಕ್ಕ ಸೈಜ್ ಆದರೆ ಸಾಕು, 2 ಹಸಿಮೆಣಸಿನ್ಕಾಯಿ. ಹಾಗೆ ಇದಕ್ಕೆ ಬೇಕಾಗಿರೋದು ಬೆಣ್ಣೆ, ಬಟರ್. ಫಸ್ಟ್ ಈಗೇನು ನಾವು ನೆನೆಸಿಟ್ಟಿದ್ವಲ್ಲ ಬಾದಾಮಿ ಮತ್ತು ಗೋಡಂಬಿನ, ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಥರ ತರಿ ಇರಬಾರ್ದು, ಒಳ್ಳೆ ಪೇಸ್ಟ್ ಮಾಡ್ಕೋಬೇಕು. ಒಂದು 12 ಗೋಡಂಬಿ, ಒಂದು 10 ಬಾದಾಮಿ ಹಾಕ್ಕೊಂಡ್ರೆ ಸಾಕು. ಇನ್ನು ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ನೀವು ಏನಾದ್ರು ಮೆಣಸಿನ್ಕಾಯಿ ಮತ್ತು ಬಾದಾಮಿ ಗೋಡಂಬಿ ನೈಟಾದರೂ ನೆನೆಸಿ, ಇಲ್ಲ ಈವ್ನಿಂಗ್ ಚಪಾತಿ ಜೊತೆ ಮಾಡ್ತೀನಿ ಅಂದರೆ ಮಾರ್ನಿಂಗ್ ನೆನೆಸಿಟ್ರು ಆಯಿತು. ಈವ್ನಿಂಗಿಗೆ ಮಾಡಬೇಕು ಅನ್ನಂಗಿದ್ರೆ ಒಂದು 5 to 6 hours ಆದರೂ ಅದನ್ನು ನೆಂದ್ಕೋಬೇಕು. ಒಂದು ಈರುಳ್ಳಿ ಇದನ್ನು ಕಟ್ ಮಾಡಿದ್ದಾಯಿತು. ಸೊ ನೋಡಿ, ಒಂದು 7ರಿಂದ 8 ಗಾರ್ಲಿಕ್ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು
ಬಾಣಲಿಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಒಂದು ನಿಮಿಷ ಬಿಟ್ಟ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೊಂದು ನಿಮಿಷ ಆದಮೇಲೆ ನಾವೇನು ಟೊಮೆಟೊ 2 ತೊಗೊಂಡಿದ್ವಲ್ಲ ಅದರಲ್ಲಿ 1.5 ಟೊಮೆಟೊ ಮಾತ್ರ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಟೊಮೆಟೊನ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ 7 ಹಾಕೊಂಡ್ರೂ ಪರವಾಗಿಲ್ಲ. ಇದು ಖಾರ ಇರಲ್ಲ, ಮೇನ್ ಕಲರ್ಗೆ ನ್ಯಾಚುರಲ್ ಕಲರ್ ರೆಡ್ ಕಲರ್ ಕೊಡುತ್ತೆ. ಟೇಸ್ಟು ಕೂಡ ಎನ್ಹಾನ್ಸ್ ಮಾಡುತ್ತೆ, ಚೆನ್ನಾಗಿರುತ್ತೆ. ನಾನು ಪ್ರತಿ ಸರಿ ಬೇರೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೆ, ಟೇಸ್ಟ್ ಎಲ್ಲೋ ಮಿಸ್ ಹೊಡಿತು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೆ, ಆ ಟೇಸ್ಟ್ ನೀಟಾಗಿ ಬಂತು, ಚೆನ್ನಾಗಿ ಬಂತು. ಬ್ಯಾಡಗಿ ಮೆಣಸಿನ್ಕಾಯಿನೇ ಇದಕ್ಕೆ ಹಾಕಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆರೋದಕ್ಕೆ ಬಿಡೋಣ. ಎಲ್ಲ ಚೆನ್ನಾಗಿ ಬೇಯಬೇಕು. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯಬೇಕು. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕು ಅದನ್ನು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರೋದೆಲ್ಲ ತಣ್ಣಗಾಗಲಿ. ಒಗ್ಗರಣೆಗೆ ಅರ್ಧ ಕ್ಯಾಪ್ಸಿಕಮ್, ನಾವು ಆಗಲೇ ಏನು ಎತ್ತಿಟ್ಟಿದ್ವಲ್ಲ ಅರ್ಧ ಟೊಮೆಟೊ, 1 ಚಿಕ್ಕ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದೆಲ್ಲ ತಣ್ಣಗಾಗಿದೆ. ಸೊ ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಂಡು ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಚಪಾತಿಗೆ, ನಾನ್ಗೆ, ಗೀ ರೈಸ್ಗೆ, ಪರೋಟಾಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ಗೆ ಹಿಂಗಿರುತ್ತೋ ಹೋಟೆಲಲ್ಲಿ ಹಾಗೆ ಇರುತ್ತೆ. ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇರಲ್ಲ, ಕಲರಿಂಗ್ ಹಾಕಿರಲ್ಲ, ಟೇಸ್ಟು ಸೇಮ್ ಹಾಗೆ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ನೆಕ್ಸ್ಟು ನಾನು ನಂದಿನಿ ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಮಾಡ್ಕೊಳ್ಳಿ, ಇಲ್ಲ ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡಿಕೊಂಡು ಒಂದು ಸರಿ ವಾಶ್ ಮಾಡಿ ಯೂಸ್ ಮಾಡಿ. ಅದನ್ನೇನು ತವಾ ಫ್ರೈ ಮಾಡೋದೇನು ಬೇಕಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಒಂದು ಸರಿ ವಾಶ್ ಮಾಡಿ ಅಷ್ಟೇ. ನಾನು ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ಟೇಸ್ಟು ಬೆಣ್ಣೆ ಮತ್ತು ಎಣ್ಣೆ ಎರಡೂ ಹಾಕ್ಕೋಬೇಕು. ನಾನೇನು ಮಸಾಲ ಪದಾರ್ಥಗಳಾಗಲೇ ಇಟ್ಕೊಂಡಿದ್ನಲ್ಲ, ಲವಂಗ, ಪಲಾವ್ ಎಲೆ, ಸೋಂಪು, ಜಾಕಾಯಿ, ಜಾಪತ್ರೆ ಅದನ್ನೆಲ್ಲ ಹಾಕ್ತಿದ್ದೀನಿ. ಕಸೂರಿ ಮೇಥಿನೂ ಕೂಡ ಹಾಕಿದ್ದೀನಿ, ಪಲಾವ್ ಎಲೆನೂ ಹಾಕಿದ್ದೀನಿ. ನೋಡಿ, ಇದಾದಮೇಲೆ 2 ಹಸಿಮೆಣಸಿನ್ಕಾಯಿ ಹಾಗೆ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಖಾರ ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಹಾಕ್ಕೋಬೋದು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ 3 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಎಲ್ಲ ಒಟ್ಟಿಗೆ ಬಾಡಿಸ್ಕೋಬೇಕು, ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೇಯಬೇಕು ಅಂದರೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ಅರಿಶಿನ ಮತ್ತು ಉಪ್ಪು ಹಾಕಿದರೆ ಬೇಗ ಬೆಂದು ಹೋಗುತ್ತೆ. ಸೊ ಎರಡನ್ನು ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಈಗೆಲ್ಲ ಆಗಿದೆ. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್, ಆ ಪೇಸ್ಟನ್ನು ಹಾಕೊಳ್ಳೋಣ. ಹಾಕಿ ಸ್ವಲ್ಪ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಆ ಪೇಸ್ಟ್ ಏನಿದೆ ಅಷ್ಟು, ಅದಕ್ಕೊಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕೊಳ್ಳಿ ಅಷ್ಟೇ. ನೋಡಿ, ಇಷ್ಟೇ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಆಲ್ರೆಡಿ ಆಗಲೇನು ಉಪ್ಪು ಹಾಕಿದ್ದೀವಿ, ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಒಂದು ಸುತ್ತು ಸಣ್ಣಗೆ ಒಂದು ಕುದೀತಾ ಇದೆ ಅನ್ಬೇಕಾದ್ರೆ ನಾವು ಖಾರದ ಪುಡಿ, ಧನಿಯಾ ಪುಡಿ, MTR ಸಾಂಬಾರು ಪುಡಿ, ಚಿಲ್ಲಿ ಪೌಡರ್ ಏನು ಇಟ್ಕೊಂಡಿದ್ವಲ್ಲ ಅಷ್ಟನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡೋಣ. ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿ. ಹಿಂಗೆ ಡೈರೆಕ್ಟ್ ಹಾಕಿರೋ ಒಂದು ಸರಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಇನ್ನೊಂದು ಕುದೀತಾ ಇದೆ ಅನ್ಬೇಕಾದ್ರೆ ನಾವು ಏನು ಬಾದಾಮಿ ಹಾಗೂ ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗೆಲ್ಲ ಚಿಕ್ಕದಾಗಿ ಬರ್ತಾ ಇದೆ, ಒಂದು ಕುದೀತಾ ಇದೆ. ಸೊ ಈಗ ನಾನು ಬಾದಾಮಿ ಮತ್ತು ಗೋಡಂಬಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮೇಯ್ನ್ ಅಂದರೆ ನಾವು ಅದು ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಮತ್ತು ಬಾದಾಮಿ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಒಂಥರ ಅದು ಕ್ರೀಮಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಮೇಯ್ನ್ ಅದಕ್ಕೆ ಬೇಕಾಗಿರೋದು ಬಾದಾಮಿ ಗೋಡಂಬಿ ಪೇಸ್ಟು. ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ, ಏನಿಲ್ಲ, ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ. ಸೊ ಅದೆಲ್ಲ ಒಂದು ಕುದೀತಾ ಇದೆ ಅನ್ಬೇಕಾದ್ರೆ ನಾವು ಏನು ಕ್ಯೂಬ್ಸ್ ಮಾಡ್ಕೊಂಡಿದ್ವಲ್ಲ ಪನ್ನೀರ್ದು, ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಪನ್ನೀರು ಕೂಡ ಮನೆಯಲ್ಲೇ ನಾವು ಮಾಡ್ಕೋಬೋದು. ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ.
ಎಷ್ಟೋ ಸಾರಿ ನಾನು ಮನೆಯಲ್ಲೇ ಪನ್ನೀರ್ ಮಾಡ್ಕೊಂಡಿದ್ದೀನಿ. ಇಂಥ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ನಾನು ಪನ್ನೀರ್ ತರಿಸ್ತೀನಿ. ಆಲ್ಮೋಸ್ಟ್ ನಾನು ಮನೆಯಲ್ಲೇ ಪನ್ನೀರ್ ಪ್ರಿಪೇರ್ ಮಾಡ್ಕೋತೀನಿ. ನೋಡಿ ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಹಾಂ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಏನಾದ್ರು ಇದ್ದರೆ ಸಜೆಷನ್ ಕೊಡಿ, ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ನನಗೂ ಇದೆಲ್ಲ ಹೊಸದನ್ನೇ, ಬಟ್ ಆದ್ರೂ ಪ್ರತಿಯೊಂದು ಹಂತದಲ್ಲೂ ಕೂಡ ಹೊಸದನ್ನು ಕಲಿತು ಮಾಡ್ತಾಯಿದ್ದೀನಿ. ನೋಡಿ ಆಗಿದೆ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇಷ್ಟೇ ಸಿಂಪಲ್ಲಾಗಿದೆ, ಮನೆಯಲ್ಲೇ ಮಾಡ್ಕೋಬೋದು. ರೊಟ್ಟಿಗೆ, ನಾನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಹೇಗಿದೆಯೋ ಹಾಗೆ ಜಾಸ್ತಿ ಆಗ್ತಾಯಿದ್ದೀನಿ. ಡ್ರ್ಯಾಗ್ ಮಾಡಿ ಏನಕ್ಕೆ ಅಂದರೆ ಎಲ್ಲ ಡೀಟೇಲಾಗಿ ಇದು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕಷ್ಟೇ. ಸ್ವಲ್ಪ ಮೇಲ್ಗಡೆ ಬಟರ್ ಹಾಕೊಳ್ಳೋಣ. ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಜಾಸ್ತಿ ಮಸಾಲೆ ಇರೋಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಕರೆಕ್ಟಾಗಿ ಹಿಂಗೆ ಮಾಡಿಕೊಂಡ್ರೆ ಮಾತ್ರ ತುಂಬ, ನೀವು 2 ಚಪಾತಿ ತಿನ್ನೋರು 4 ಚಪಾತಿ ತಿಂತೀರಾ, 5 ಚಪಾತಿನೂ ತಿಂತೀರಾ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ, ನಾನ್ಗೆ, ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿರೋದಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಯಾವುದಾದ್ರು ನನಗೆ ಚೆನ್ನಾಗಿ ಬರುತ್ತೋ ಅಂತಹ ವಿಡಿಯೋಗಳನ್ನೇ ಮಾತ್ರ ನಾನು ಹಾಕ್ತಾಯಿದ್ದೀನಿ. ನನಗೂ ವೀಡಿಯೋಗಳು ಮಾಡೋದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಮನೆ ಅಂತ ಅಂದ್ಬಿಟ್ಟು ನಾವು ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಇರುತ್ತೆ. ಸೊ ನಾನು ಪಾರ್ಟ್ ಟೈಮ್ ಜಾಬ್ ಯಾವ ಥರ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿದೆ. ಇದೆಲ್ಲದಕ್ಕಿಂತ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿಂದ ಓಕೆ, ನಾನು ಈ ಥರ ಏನಾದ್ರು ಮಾಡ್ಬೋದು, ಯೂಟ್ಯೂಬ್ ಏನಾದ್ರು ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಎಲ್ಲ ನೋಡಿದೆ. ಸೊ ಅದೆಲ್ಲ ನಾವು ಕಂಟಿನ್ಯೂಯಸ್ ಆಗಿ ಜಾಬ್ ಥರ ಮಾಡಬೇಕು. ನಾವು ಮಕ್ಕಳನ್ನೆಲ್ಲ ಇಟ್ಕೊಂಡು ನಾವು ಮಕ್ಕಳಿಗೆ ಪ್ರಿಯಾರಿಟಿ ಕೊಡೋದ್ರಿಂದ ಸೊ ಮನೆಯಲ್ಲಿ ಏನಾದ್ರು ಮಾಡ್ಬೋದು. ಯಾಕೆಂದರೆ ಒಂದು ಮ್ಯಾನ್ ಪವರ್ ಸುಮ್ಮನೆ ವೇಸ್ಟ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀನಿ. ನನ್ನ ಈ ವಿಡಿಯೋಗಳು ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾಯಿದ್ದೀನಿ. ಹಾಗೂ ಒಂದು ಅಭ್ಯಾಸವಾಗಿ, ಒಂದು ಹವ್ಯಾಸವಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಈ ಒಳ್ಳೆಯ ಉದ್ದೇಶದಿಂದ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಏನಾದ್ರು ಇದ್ದರೆ ಸಜೆಷನ್ ಕೊಡಿ, ಖಂಡಿತ ತೊಗೊಳ್ಳೋಣ. ಇನ್ನು ನೆಕ್ಸ್ಟ್ ಟ್ರಾವೆಲಿಂಗ್ ವೀಡಿಯೋಸ್ ಎಲ್ಲ ಇದೆ. ಸೊ 1 by 1 ನಾನು ಇಂಪ್ರೂವ್ ಮಾಡ್ಕೊಂಡು ಹಾಕ್ತೀನಿ. ನೀವು ಕೂಡ ಅದಕ್ಕೆ ಎನ್ಕರೇಜ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚಪಾತಿ ತಿಂದು ಸಾಕಾಗಲ್ಲ ಹಂಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.